ಮಳೆರಾಯಿನ ಆರ್ಭಟಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ. ಮುಂಗಾರು ಬಳಿಕ ಹೆಂಗಾರು ಬೆಳೆಯೂ ಕೂಡ ಮಣ್ಣು ಪಾಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಬೆಳೆಗಳು ನಾಶವಾಗಿರೋದು. 5 ಎಕರೆಯಲ್ಲಿ ಬಿತ್ತನೆ ಮಾಡಿದ್ದ ಬೆಳೆಗಳೆಲ್ಲ ಹಾಳಾಗಿದೆ. ಸಂಕಷ್ಟದ ಸುಳಿಗೆ ಸಿಲುಕಿದ್ರ ಚಿದ್ರಿ ಗ್ರಾಮದ ರೈತರು ಅನ್ನೋ ಪ್ರಶ್ನೆ. ಸಿದ್ದರಾಮ ಕೆರೆಯಂತಾದ ಜಮೀನಿನಲ್ಲಿ ನಿಂತು ಅನ್ನದಾತ ಅಳಲನ್ನು ತೋಡ್ಕೊಂಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. 5 ಎಕರೆಯಲ್ಲಿ ಬಿತ್ತನೆ ಮಾಡಿದಂಥ ಬೆಳೆಗಳೆಲ್ಲ ಮಣ್ಣು ಪಾಲಾಗಿದೆ. ಸಂಕಷ್ಟದ ಸುಳಿಗೆ ಈಗ ರೈತ ಸಿಲುಕಿಕೊಂಡಿದ್ದಾನೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೀಜವನ್ನು ಬಿತ್ತನೆ ಮಾಡಿರ್ತಾರೆ. ಈ ರೀತಿಯಾಗಿ ಮಳೆ ಬಂದು ರೈತರ ಬದುಕು ಈಗ ಅತಂತ್ರವಾಗಿದೆ. ನೋಡಿ, ಬಿತ್ತನೆ ಮಾಡಿದಂಥ ಬೀಜಗಳು ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ. ಒಂದು ಕಡೆ ರೈತರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ರಾಜ್ಯದ ಬಹುತೇಕ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆಯಾಗಿರೋದು. ಈ ಮಳೆಯಿಂದಾಗಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಜಮೀನು ಜಲಾವೃತವಾಗಿರೋದು. ಒಂದು ಲೈಫ್ ಫ್ರೇಮ್ ಒಂದು ಹಾಕಿ ಮರಿ ಆಮೇಲೆ ಉಪಯೋಗಿಸ್ ತಗೋತಾರೆ. ಅಂದೆಲ್ಲಕ್ಕೆ ಏನದ ಹೇಳಿ ಏನೋ ಸುಳ್ಳು ಹೇಳಕ್ಕಿರಲ್ಲ, ಅಂಜಬೇಕು. ನಮ್ಮ ನೇಗಿಲ ಯೋಗಿಗಳದು ರೈತರದು ಟೈಮೇ ಖರಾಬ್ ಅದ ರೀ. ಟೋಟಲಿ ಈ ವರ್ಷ ಮಳೆರಾಯನ ಅವಕೃಪೆಗ ರೈತರು ನಿಜಕ್ಕೂ ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಮುಂಗಾರು ಹಂಗಾಮಿನ ಉದ್ದಿರ್ಬೋದು, ಹೆಸರು ಇರ್ಬೋದು, ಸೋಯಾ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲ ಬೆಳೆಗಳ ಕಳ್ಕೊಂಡು ಈಗ ಸಂಕಟಕ್ಕೀಡಾದಂಥ ರೈತರಿಗೆ ಏನು ಹಿಂಗಾರು ಬೆಳೆ ಈಗಾಗಲೇ ಕಡ್ಲಿ ಇರ್ಬೋದು, ಕುಸ್ಬಿ ಇರ್ಬೋದು, ಜೊಳಜೋಳ ಇರ್ಬೋದು ಬಿತ್ತಂತ ರೈತರು ಇವತ್ತು ಮತ್ತೆ ಸಂಕಟಕ್ಕೀಡಾಗ್ಯಾರ. ನಾವು ರೈತರು ಹೊಲದಲ್ಲಿದ್ದೀವಿ. ಈಗಾಗಲೇ ಈ ಹೊಲದಲ್ಲಿ ಟಮಾಟ ಹಾಕಿದ್ದಾರೆ, ಏನು ಮೆಂತಿ ಪಲ್ಯ ಅಂತ ಹೇಳ್ತಾರೆ, ಮೆಂತಿ ಪಲ್ಯ ಹಾಕಿದ್ದಾರೆ. ಸಂಪೂರ್ಣವಾಗಿ ಏನದಂದ್ರೆ ಈ ಕಳೆದ 2-3 ದಿನಗಳಿಂದ ಸುರಿತಾ ಇರೋ ಮಳೆಗೆ ಯಾವ ರೀತಿ ಮೆಂತಿ ಪಲ್ಯ ಲಾಸ್ ಆಗೋಗ್ಯದ, ಖರಾಬ್ ಆಗ್ಯದ, ತೆಗಿತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಇವತ್ತು ಅನ್ನದಾತರದು ನೇಗಿಲ ಯೋಗಿಗಳ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಒಳಗಡೆ ಏನು ಟಮಾಟ ಇದೆ, ಈಗಾಗಲೇ ಟಮಾಟ ಕೂಡ ಇದೇ ರೀತಿ ಮಳೆ ಇತ್ತು, ಮಾಡ ಇತ್ತು. ನೋಡ್ಬೋದು ನೀವು, ಮೇಲೆ ನಾವು ಆಕಾಶ ತೋರಿಸ್ತೀವಿ, ಮಾಡ ಅದ. ಈ ಮಾಡ ಇತ್ತು ಅಂದ್ರೆ ಟಮಾಟ ಕೂಡ ರೋಗ ಬೀಳುತ್ತೆ. ರೋಗ ಬಿತ್ತು ಅಂದ್ರೆ ಟಮಾಟ ಇನ್ನೂ ಗಿಡ ದೊಡ್ಡ ಆಗಕ್ಕಿಂತ ಮುಂಚೆನೆ ಸುಟ್ಟು ಹೋಗ್ತಾವ. ಇಂಥ ಪರಿಸ್ಥಿತಿ ಇವತ್ತು ನಿಜಕ್ಕೂ ಬೀದರ್ ಜಿಲ್ಲೆಯ ರೈತರ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನಾವು ಏನು ಮಾಡಬೇಕು? ಟೋಟಲಿ ಸಾಕಷ್ಟು ಬೆಳೆಗಳ ಕಳ್ಕೊಂಡಿದ್ದೀವಿ. ಸರ್ಕಾರ ಏನಾದರೂ ಪರಿಹಾರ ಕೊಡ್ತಂಬ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಇನ್ನೂ ಕೂಡ ಇವತ್ತಿನ ತನಕ 1 ರೂಪಾಯಿ ನಯ್ಯ ಪೈಸೆ, 1 ರೂಪಾಯಿ ಹಣ ಏನೋ ಸರ್ಕಾರ ರೈತರ ಅಕೌಂಟಿಗೆ ಹಾಕಿಲ್ಲ. ಈಗಾಗಲೇ ಮುಂಗಾರು ಹಂಗಾಮಿನ ಬೆಳೆಯನ್ನು ಕಳ್ಕೊಂಡಂಥ ರೈತರು ನಿಜಕ್ಕೂ ಸಂಕಟಕ್ಕೀಡಾಗ್ಯಾರ ಅಂತ ಹೇಳೋದು. ಹಿಂಗಾರು ಬೆಳೆ ಏನಾದರೂ ಮಾಡಿ, ಹಿಂಗಾರು ಬೆಳೆ ಕಡ್ಡಿ ಇರ್ಬೋದು, ಕುಸ್ಬಿ ಇರ್ಬೋದು, ಜೊಳಜೋಳ ಇರ್ಬೋದು ಬಿತ್ತಿದಂಥ ರೈತರು ಚಿಂತೆಗೀಡಾಗ್ಯಾರ. ಅದೇ ರೀತಿ ತೋಟಗಾರಿಕೆ ಬೆಳೆ ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ಏನದಂದ್ರೆ ಟೋಟಲ್ ಮೆಂತಿ ಪಲ್ಯ ಕೂಡ ಲಾಸ್ ಆಗ್ಯದ, ತೆಗಿತಾ ಇದ್ದಾರೆ. ಅಲ್ಲಿ ರೈತರೇ ಇದ್ದಾರೆ, ಏನು ನೋಡ್ಬೋದು, ಅವ್ರ ಕೈಯಲ್ಲಿ ಕೂಡ ಹಿಡ್ಕೊಂಡು ನಿಂತಿದ್ದಾರೆ. ಇಂಥ ಪರಿಸ್ಥಿತಿ ಹಿಂಗಾರು ಬೆಳೆ ಏನು ಈಗಾಗಲೇ ಮಳೆರಾಯನ ಅವಕೃಪೆಗ ಸಂಕಟ ಕಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಏನ್ರಿ ಮಳೆ ಯಾವ ರೀತಿ ಪರೇಶಾನಿ ಮಾಡತ್ತ ನಿಮಗೆ? ಅದೇ ಮಳೆ ಬಿದ್ದು ಸರ್ ಎಲ್ಲ ಹಾಳಾಗ್ತದ. ನಾವು ಮೆಂತ್ಯ ಹಾಕಿದೆವು, ಕೊತ್ತಂಬರಿ ಹಾಕಿದೆವು, ಟಮಾಟ ಹಾಕಿದೆವು, ಮ್ಯಾಗ ಮಳೆ ಅಂಗಡಿ ಉಂಟದ. ಈಗ ಇದೇ ರೀತಿ ಮಾಡಾಯ್ತು, ಮತ್ ಮಳೆ ಬಂದ್ರೆ ಟಮಾಟಾಗ ಯಾವ ರೀತಿ ರೋಗ ಬೀಳ್ತೀರಿ? ರೋಗ ಬೀಳ್ತದೆ ಸರ್, ಪೂರಾ ಖರಾಬ್ ಆಯ್ತದ. ಲಾಸ್ ಆಗುತ್ತೆ ಭಾಳ. ಲಾಸ್ ಭಾಳ ಆಯ್ತು ಸರ್. ಈಗ ಎಲ್ಲ ಉದ್ದು ಹೆಸರು ಎಲ್ಲ ಹೋಗ್ಯಾವ, ಎಲ್ಲ ಲಾಸ್ ಸರ್. ಎಲ್ಲ ಹೋಗ್ಯಾವ ಸರ್, ಎಲ್ಲ ಲಾಸ್ ಆಗ್ಯದ. ಏನ್ ಮಳೆ ಎಲ್ಲ ಲಾಸ್ ಮಾಡತ್ತೀರಿ? ಮಳೆ ಲಾಸ್ಟ್ ಅದ ನೋಡ್ರಿ. ಎಲ್ಲ ಗಡ್ಡಿ, ಜೋಳ, ಗೌಜಿ ಬೆಳೆ ಹಾಳು. ಏನಾಗ್ಯದ್ರಿ ಮಳೆ ಯಾವ ರೀತಿ ಪರೇಶಾನಿ ಮಾಡಿದೆ ಎಲ್ಲರಿಗೆ? ಮಳಿ ಈ ರೀತಿ ಬರ್ಲತ್ತಿನ ಕಡೆ ಸರ್, ನಮ್ಮಲ್ರ ಉದ್ದು ಹೆಸರು ಏನಾಗಿಲ್ಲ ಸರ್, ಎಲ್ಲ ಕ್ಯಾನ್ಸಲ್ ಆಗ್ಲತ್ತವ. ಮತ್ತ ಈಗ ಟಮಾಟ ಬಿ ವೇಸ್ಟ್ ಆಗಪ್ಲೇನೆ ಅವ ರೀ. ಈಗ ಮುಂದಕ್ಕೆ ಪರಿಹಾರ ಏನ್ ಕೊಟ್ಟಿಲ್ರಿ ಪರಿಹಾರ ಸರ್. ಎಲ್ಲ ಏನ್ ಕೇಳದಿದ್ರು ಬಿ ಸರ್, ಏನ್ ಹಾಕದಿದ್ರೆ ಕೇಳದವ್ರು ಹಾಕಲ್ಲೇ ಹೊಂಟಿಲ್ಲ, ಎಲ್ಲ ಲಾಸ್ ಆಗಿ ಹೋಗ್ಲತ್ತದ. ಎಲ್ಲ ರೀತಿ ಉದ್ದು ಹೆಸರು ಎಲ್ಲ ಹೋಗ್ಯದ. ಮತ್ತ ಈಗ ದೊಡ್ಡಜಾಳ, ಕುಸ್ಬಿ ಬಿತ್ತಿಂದು ಎಲ್ಲ ಈ ಮಳಿಗಾರ ಎಲ್ಲ ಹೋಗ್ಯಾವ ಸರ್. ಈಗ ಬಿತ್ತಿನ ಈ ನೀರ್ ನಿಂತಿನ ಕಡೆದ ಎಲ್ಲ ವೇಸ್ಟ್ ಆಗಿ ಹೋಗ್ಯಾವ ಸರ್. ತಮ್ಮ ಕಷ್ಟ, ತಮ್ಮ ನೋವನ್ನು ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ನಮ್ಮ ನಾಳುವ ಮಳೆರಾಯಿನ ಆರ್ಭಟಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ. ಮುಂಗಾರು ಬಳಿಕ ಹೆಂಗಾರು ಬೆಳೆಯೂ ಕೂಡ ಮಣ್ಣು ಪಾಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಬೆಳೆಗಳು ನಾಶವಾಗಿರೋದು. 5 ಎಕರೆಯಲ್ಲಿ ಬಿತ್ತನೆ ಮಾಡಿದ್ದ ಬೆಳೆಗಳೆಲ್ಲ ಹಾಳಾಗಿದೆ. ಸಂಕಷ್ಟದ ಸುಳಿಗೆ ಸಿಲುಕಿದ್ರ ಚಿದ್ರಿ ಗ್ರಾಮದ ರೈತರು ಅನ್ನೋ ಪ್ರಶ್ನೆ.
ಸಿದ್ದರಾಮ ಕೆರೆಯಂತಾದ ಜಮೀನಿನಲ್ಲಿ ನಿಂತು ಅನ್ನದಾತ ಅಳಲನ್ನು ತೋಡ್ಕೊಂಡಿದ್ದಾನೆ. ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. 5 ಎಕರೆಯಲ್ಲಿ ಬಿತ್ತನೆ ಮಾಡಿದಂಥ ಬೆಳೆಗಳೆಲ್ಲ ಮಣ್ಣು ಪಾಲಾಗಿದೆ. ಸಂಕಷ್ಟದ ಸುಳಿಗೆ ಈಗ ರೈತ ಸಿಲುಕಿಕೊಂಡಿದ್ದಾನೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೀಜವನ್ನು ಬಿತ್ತನೆ ಮಾಡಿರ್ತಾರೆ. ಈ ರೀತಿಯಾಗಿ ಮಳೆ ಬಂದು ರೈತರ ಬದುಕು ಈಗ ಅತಂತ್ರವಾಗಿದೆ. ನೋಡಿ, ಬಿತ್ತನೆ ಮಾಡಿದಂಥ ಬೀಜಗಳು ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ. ಒಂದು ಕಡೆ ರೈತರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ರಾಜ್ಯದ ಬಹುತೇಕ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆಯಾಗಿರೋದು. ಈ ಮಳೆಯಿಂದಾಗಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಜಮೀನು ಜಲಾವೃತವಾಗಿರೋದು. ಒಂದು ಲೈಫ್ ಫ್ರೇಮ್ ಒಂದು ಹಾಕಿ ಆಮೇಲೆ ಇದು ಅಷ್ಟು ಗೊತ್ತಿಲ್ಲ ಅಂದೆಲ್ಲಕ್ಕೆ ಏನದ ಹೇಳಿ ಏನೋ ಸುಳ್ಳು ಹೇಳಕ್ಕಿರಲ್ಲ ಅಂಜಬೇಕು. ನಮಸ್ಕಾರ, ಎಲ್ಲಿದ್ರಿ? ನಮ್ಮ ನೇಗಿಲುಗಳದು ರೈತರದು ಟೈಮೇ ಖರಾಬ್ ಅದ ರೀ. ಟೋಟಲಿ ಈ ವರ್ಷ ಮಳೆ ರಾಯನ ಅವಕೃಪೆಗ ರೈತರು ನಿಜಕ್ಕೂ ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಮುಂಗಾರು ಹಂಗಾಮಿನ ಉದ್ದಿರ್ಬೋದು, ಹೆಸರು ಇರ್ಬೋದು, ಸೋಯಾ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲ ಬೆಳೆಗಳ ಕಳ್ಕೊಂಡು ಈಗ ಸಂಕಟಕ್ಕೀಡಾದಂಥ ರೈತರಿಗೆ ಏನು ಹಿಂಗಾರು ಬೆಳೆ ಈಗಾಗಲೇ ಕಡ್ಡಿ ಇರ್ಬೋದು, ಕುಸ್ಬಿ ಇರ್ಬೋದು, ಜೊಳಜೋಳ ಇರ್ಬೋದು ಬಿತ್ತಂಥ ರೈತರು ಇವತ್ತು ಮತ್ತೆ ಸಂಕಟಕ್ಕೀಡಾಗ್ಯಾರ. ನಾವು ರೈತರು ಹೊಲದಲ್ಲಿದ್ದೀವಿ. ಈಗಾಗಲೇ ಈ ಹೊಲದಲ್ಲಿ ಟಮಾಟ ಹಾಕಿದ್ದಾರೆ, ಏನು ಮೆಂತಿ ಪಲ್ಯ ಅಂತ ಹೇಳ್ತಾರೆ, ಮೆಂತಿ ಪಲ್ಯ ಹಾಕಿದ್ದಾರೆ. ಸಂಪೂರ್ಣವಾಗಿ ಏನದಂದ್ರೆ ಈ ಕಳೆದ 2-3 ದಿನಗಳಿಂದ ಸುರಿತಾ ಇರೋ ಮಳೆಗೆ ಯಾವ ರೀತಿ ಮೆಂತಿ ಪಲ್ಯ ಲಾಸ್ ಆಗೋಗ್ಯದ, ಖರಾಬ್ ಆಗ್ಯದ, ತೆಗಿತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಇವತ್ತು ಅನ್ನದಾತರದು ನೇಗಿಲು ಯೋಗಿಗಳ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಒಳಗಡೆ ಏನು ಟಮಾಟ ಇದೆ, ಈಗಾಗಲೇ ಟಮಾಟ ಕೂಡ ಇದೇ ರೀತಿ ಮಳೆ ಇತ್ತು, ಮಾಡ ಇತ್ತು. ನೋಡ್ಬೋದು ನೀವು, ಮೇಲೆ ನಾವು ಆಕಾಶ ತೋರಿಸ್ತೀವಿ, ಮಾಡ ಅದ. ಈ ಮಾಡ ಇತ್ತು ಅಂದ್ರೆ ಟಮಾಟ ಕೂಡ ರೋಗ ಬೀಳುತ್ತೆ. ರೋಗ ಬಿತ್ತು ಅಂದ್ರೆ ಟಮಾಟ ಇನ್ನೂ ಗಿಡ ದೊಡ್ಡ ಆಗಕ್ಕಿಂತ ಮುಂಚೆನೆ ಸುಟ್ಟು ಹೋಗ್ತಾವ. ಇಂಥ ಪರಿಸ್ಥಿತಿ ಇವತ್ತು ನಿಜಕ್ಕೂ ಬೀದರ್ ಜಿಲ್ಲೆಯ ರೈತರ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನಾವು ಏನು ಮಾಡಬೇಕು? ಟೋಟಲಿ ಸಾಕಷ್ಟು ಬೆಳೆಗಳ ಕಳ್ಕೊಂಡಿದ್ದೀವಿ. ಸರ್ಕಾರ ಏನಾದರೂ ಪರಿಹಾರ ಕೊಡ್ತಂಬ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಇನ್ನೂ ಕೂಡ ಇವತ್ತಿನ ತನಕ 1 ರೂಪಾಯಿ ನಯ್ಯ ಪೈಸೆ, 1 ರೂಪಾಯಿ ಹಣ ಏನೋ ಸರ್ಕಾರ ರೈತರ ಅಕೌಂಟಿಗೆ ಹಾಕಿಲ್ಲ. ಈಗಾಗಲೇ ಮುಂಗಾರು ಹಂಗಾಮಿನ ಬೆಳೆಯನ್ನು ಕಳ್ಕೊಂಡಂಥ ರೈತರು ನಿಜಕ್ಕೂ ಸಂಕಟಕ್ಕೀಡಾಗ್ಯಾರ ಅಂತ ಹೇಳೋದು. ಹಿಂಗಾರು ಬೆಳೆ ಏನಾದರೂ ಮಾಡಿ, ಹಿಂಗಾರು ಬೆಳೆ ಕಡ್ಡಿ ಇರ್ಬೋದು, ಕುಸ್ಬಿ ಇರ್ಬೋದು, ಜೊಳಜೋಳ ಇರ್ಬೋದು ಬಿತ್ತಿದಂಥ ರೈತರು ಚಿಂತೆಗೀಡಾಗ್ಯಾರ. ಅದೇ ರೀತಿ ತೋಟಗಾರಿಕೆ ಬೆಳೆ ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ಏನದಂದ್ರೆ ಟೋಟಲ್ ಮೆಂತಿ ಪಲ್ಯ ಕೂಡ ಲಾಸ್ ಆಗ್ಯದ, ತೆಗಿತಾ ಇದ್ದಾರೆ. ಅಲ್ಲಿ ರೈತರೇ ಇದ್ದಾರೆ, ಏನು ನೋಡ್ಬೋದು, ಅವ್ರ ಕೈಯಲ್ಲಿ ಕೂಡ ಹಿಡ್ಕೊಂಡು ನಿಂತಿದ್ದಾರೆ. ಇಂಥ ಪರಿಸ್ಥಿತಿ ಹಿಂಗಾರು ಬೆಳೆ ಏನು ಈಗಾಗಲೇ ಮಳೆ ರಾಯನ ಅವಕೃಪೆಗ ಸಂಕಟ ಕಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಏನ್ರಿ ಮಳೆ ಯಾವ ರೀತಿ ಪರೇಶಾನಿ ಮಾಡತ್ತ ನಿಮಗೆ? ಅದೇ ಮಳೆ ಬಿದ್ದು ಸರ್ ಎಲ್ಲ ಹಾಳಾಗ್ತದ. ನಾವು ಮಂಚಿ ಹಾಕಿದೆವು, ಕೊತ್ತಂಬರಿ ಹಾಕಿದೆವು, ಟಮಾಟ ಹಚ್ಚಿದೆವು, ಮ್ಯಾಗ ಮಳೆ ಅಂಗಡಿ ಉಂಟದ. ಈಗ ಇದೇ ರೀತಿ ಮಾಡ ಇತ್ತು, ಮತ್ ಮಳೆ ಬಂದ್ರೆ ಟಮಾಟಾಗ ಯಾವ ರೀತಿ ರೋಗ ಬೀಳ್ತೀರಿ? ರೋಗ ಬೀಳ್ತದೆ ಸರ್, ಪೂರಾ ಖರಾಬ್ ಆಯ್ತದ. ಲಾಸ್ ಆಗುತ್ತೆ ಭಾಳ. ಲಾಸ್ ಭಾಳ ಆಯ್ತು ಸರ್. ಈಗ ಎಲ್ಲ ಉದ್ದು ಹೆಸರು ಎಲ್ಲ ಹೋಗ್ಯಾವ, ಎಲ್ಲ ಲಾಸ್ ಸರ್. ಎಲ್ಲ ಹೋಗ್ಯಾವ ಸರ್, ಎಲ್ಲ ಲಾಸ್ ಆಗ್ಯದ. ಏನ್ ಮಳೆ ಎಲ್ಲ ಲಾಸ್ ಮಾಡತ್ತೀರಿ? ಮಳೆ ಲಾಸ್ಟ್ ಅದ ನೋಡ್ರಿ. ಎಲ್ಲ ಗಡ್ಡಿ, ಜೋಳ, ಗೌಜಿ ಬೆಳೆ ಹಾಳು. ಏನಾಗ್ಯದ್ರಿ ಮಳೆ ಯಾವ ರೀತಿ ಪರೇಶಾನಿ ಮಾಡಿದೆ ಎಲ್ಲರಿಗೆ? ಮಳಿ ಈ ರೀತಿ ಬರ್ಲತ್ತಿನ ಕಡೆ ಸರ್ ನಮ್ಮಲ್ರ ಉದ್ದು ಹೆಸರು ಏನಾಗಿಲ್ಲ ಸರ್, ಎಲ್ಲ ಕ್ಯಾನ್ಸಲ್ ಆಗ್ಲತ್ತವ. ಮತ್ತೆ ಈಗ ಟಮಾಟ ಬಿ ವೇಸ್ಟ್ ಆಗಪ್ಲೇನೆ ಅವ ರೀ. ಈಗ ಮುಂದಕ್ಕೆ ಸರ್ಕಾರ ಏನಾರ ಕೊಡ್ಲತ್ತೀರಿ ಪರಿಹಾರ? ಏನ್ ಕೊಟ್ಟಿಲ್ರಿ ಪರಿಹಾರ ಸರ್. ಎಲ್ಲ ರೈತ ಮಹಿಳೆಯಾಗಿ ಏನ್ ಒತ್ತಾಯ ಮಾಡ್ತೀರಿ ನೀವು? ಏನ್ ಕೇಳದಿದ್ರ ಬಿ ಸರ್, ಏನ್ ಹಾಕದಿದ್ರೆ ಕೇಳದವ್ರು ಹಾಕಲ್ಲೇ ಹೊಂಟಿಲ್ಲ, ಎಲ್ಲ ಲಾಸ್ ಆಗಿ ಹೋಗ್ಲತ್ತದ. ಎಲ್ಲ ರೀತಿ ಉದ್ದು ಹೆಸರು ಎಲ್ಲ ಹೋಗ್ಯದ. ಮತ್ತೆ ಈಗ ದೊಡ್ಡಜಾಳ, ಕುಸ್ಬಿ ಬಿತ್ತಿಂದು ಎಲ್ಲ ಈ ಮಳಿಗಾರ ಎಲ್ಲ ಹೋಗ್ಯಾವ ಸರ್. ಈಗ ಬಿತ್ತಿನ ಈ ನೀರ್ ನಿಂತಿನ ಕಡೆದ ಎಲ್ಲ ವೇಸ್ಟ್ ಆಗಿ ಹೋಗ್ಯಾವ ಸರ್. ತಮ್ಮ ಕಷ್ಟ, ತಮ್ಮ ನೋವನ್ನು ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ನಮ್ಮ ನಾಳುವ